ಅವರೇ, ಈ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಅವರೇ ಹಾಗೂ ಈ ಭಾಗದ ಇನ್ನೊಬ್ಬ ನಾಯಕರಾದ ಚಂದ್ರಶೇಖರ್ ಪಾಟೀಲ್ ಜಿ ಅವರೇ, ಭೀಮರಾವ್ ಪಾಟೀಲ್ ಅವರೇ, ನಮ್ಮ ಹಿರಿಯರು ಮಾರ್ಗದರ್ಶಕರಾದ ವೀರಣ್ಣ ಪಾಟೀಲ್ ಜಿ ಅವರೇ, ಗುಂಡು ರೆಡ್ಡಿ ಅವರೇ, ವೇದಿಕೆ ಮೇಲೆ ಎಲ್ಲ ಕೂತಂತ ಗಣ್ಯಮಾನ್ಯರೇ, ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ತಾವೆಲ್ಲ ಇವತ್ತು ಪ್ರೀತಿಯಿಂದ ಹರಿದು ಕರ್ನಾಟಕದಿಂದ ಮೂಲೆ ಮೂಲೆಯ ಜಿಲ್ಲೆಯಿಂದ ತಾವು ಈ ಮೆಚ್ಚಿನ ನಾಯಕರಾದ ಪ್ರೀತಿಯ ನಾಯಕರಾದ ರಾಜಶೇಖರ ಬಿ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಈ ಆಚರಣೆ ಮಾಡಲಿಕ್ಕೆ ತಾವೆಲ್ಲ ಇಲ್ಲಿ ನೆರವೇರಿದ್ರಿ. ತಮಗೆಲ್ಲ ನಾನು ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇಷ್ಟೆಲ್ಲ ಅಧಿಕಾರ ಇದ್ದಾಗ ಬಹಳಷ್ಟು ಜನ ಬರ್ತಾರೆ, ಅಧಿಕಾರ ಇಲ್ದಾಗೆ ರಿಯಲ್ ನೋಡುವಂತ ಮನುಷ್ಯನ ಪ್ರೀತಿ, ನನ್ನ ಜನ ಬೆಂಬಲ ಇವತ್ತೇನು ತೋರಿಸ್ತಾ ಇದ್ದೀರಿ ತಾವು. ನನ್ಗೆ ಯಾವಾಗ್ಲೂ ಹೇಳ್ತಾ ಇದ್ರು ಬೆಂಗಳೂರಲ್ಲಿ, ಇಲ್ಲಿ ಉಮನಾಬಾದ್ ಜನ, ಸರ್ ನಾವು ಬಹಳಷ್ಟು ತಪ್ಪು ಮಾಡಿದೀವಿ, ಅಧಿಕಾರ ಇದ್ದಾಗ ನಮ್ದೆಲ್ಲ ಜಲ್ಪೇಟ್ ಜನರದು ಮನೆ ಮನೆಯಲ್ಲಿ ಪ್ರತಿ ಮಕ್ಕಳದು ನನ್ನ ಭವಿಷ್ಯಗಳು ಸರ್ಕಾರದಲ್ಲಿ ನೌಕರಿ ಆಗಲಿ, ಸರ್ಕಾರಿ ಯೋಜನೆಗಳಾಗ್ಲಿ ನಮ್ಮ ರಾಜಶೇಖರ ಪಾಟೀಲ್ ಸಾಹೇಬರು ಮಾಡಿಕೊಡ್ತಿದ್ರು. ನಮ್ಮಿಂದ ಬಹಳಷ್ಟು ಪಶ್ಚಾತ್ತಾಪಗಳನ್ನು ಬಹಳಷ್ಟು ಪಡಿತಾ ಇದ್ದರು. ನಾನು ಅನ್ಕೋತೀನಿ ಇವತ್ತಿನ ಜನಸಾಗರ ನೋಡಿದಾಗ ಅಧಿಕಾರದೇ ಮುಖ್ಯವಲ್ಲ, ನಿಮ್ಮ ಪ್ರೀತಿಯ ಜನರು ಮುಖ್ಯ, ಅಭಿವೃದ್ಧಿ ಮುಖ್ಯ ಇದೆ. ಅದಕ್ಕೆ ಪಾಟೀಲ್ ಸಾಹೇಬರು, ಪಾಟೀಲ ಕುಟುಂಬ, ಪಂಚ ಪಾಂಡವ ಜನ, ರಾಜಶೇಖರ ಪಾಟೀಲ್ ಸಾಹೇಬರು, ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಜಿ ಅವರು, ವೀರಣ್ಣ ಪಾಟೀಲ್ ಅವರ, ಅಭಿಷೇಕ್ ಪಾಟೀಲ್, ಅಕ್ಷಯ್ ಪಾಟೀಲ್, ಬಬ್ಲು ಪಾಟೀಲ್ ಅವರು ನಿಮ್ಮ ಸತತವಾಗಿ ಏನ್ ಸೇವೆಯಲ್ಲಿ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ಈ ತರ ಇಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ತಾವೆಲ್ಲ ಇಷ್ಟು ಜನ ಪ್ರೀತಿಯಿಂದ ಈ ರಾಜಶೇಖರ ಪಾಟೀಲ್ ಅವರ ಏನು ಜನ್ಮದಿನ ತಾವೆಲ್ಲ ಆಚರಣೆ ಎಲ್ಲ ಮಾಡಕ್ ತಾವೆಲ್ಲ ನಾವೆಲ್ಲ ಸೇರಿದ್ವಿ. ಅದಕ್ಕೆ ಅವರಿಗೆ ದೇವರು ಆಯುಷ್, ಆರೋಗ್ಯ, ಸಂಪತ್ತು, ನೆಮ್ಮದಿ, ಅಧಿಕಾರ ಕೊಡ್ಲಿ ಅಂತ ಹೇಳ್ತಾ ನಾನು ಈ ಭಗವಂತಗೆ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಿ ಕೊಟ್ಟಿದ್ದಕ್ಕೋಸ್ಕರ ವೇದಿಕೆಗೆ ತಾವೆಲ್ಲ ಏನು ಬಂದಿದ್ದೀರಿ ನಮ್ಗೆ ಏನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.